ಓಡ ಬಸ್ಸಲ್ಲಿ ಹಸಿದಿದ್ಯಲ್ಲೋ ಕಡಿ ಯಾರನ್ನ ಕಳ್ಳಿ ಅಂತಿದ್ಯಾ? ನನ್ ಮಗ್ನೆ. ಒಪ್ಕೊಂತೀನಿ, ಇದಕ್ಕಿನ ಇದು ದೊಡ್ಡದು. ಗೊತ್ತು ತಾನೆ, ಮುಚ್ಕೊಂಡು ಒಳಗೋಗಿ ಕುತ್ಕೋ ಹೋಗು. ಹಂಗೆ ಪ್ರೀತಿಯಿಂದ ಹೇಳು. ಏನ್ ಜಾಸ್ತಿ ಮಾತಾಡ್ತಿದ್ಯಾ ನಮ್ಮ ಮಗನೇ? ಏನಮ್ಮ ಕೂತ್ಕೊಂಬೋದೇನಮ್ಮ? ಇದು ಲೇಡೀಸ್ ಸೀಟು. ಲೇಡೀಸ್ ಸೀಟು ಜೆಂಟ್ಸ್ ಸೀಟು ಕೂತ್ಕೊಂಡ್ರೆ ಎಲ್ಲಾ ಸೀಟು ಒಂದೇ ತಾನೇ. ನೀನ್ ಸೀಟ್ ನ ಸ್ವಲ್ಪ ಪಕ್ಕಕ್ಕೆ ಇಟ್ಕೋ. ನೋಡು ಹೆಂಗಿದೆ. ನೀನ್ ಹೆಸರೇನು? ಯಾಕೆ ಗೊತ್ತಾದ್ರೆ ಹೆಸರು ಹಿಡಿದ್ಬಿಟ್ಟು ಕರಿಬೋದಲ್ವಾ? ರಾಣಿ ಮಂಗಮ್ಮ ಪರಮೇಶ್ವರಿ. ಅಯ್ಯೋ ದೇವ್ರೆ, ತುಂಬಾ ಲೆಂತ್ ಆಗಿದೆ. ಹೌದು, ವಯಸ್ಸೆಷ್ಟು? 26. ಪರವಾಗಿಲ್ಲ. ಹೌದು, ಇವಾಗ ಎಲ್ಗ ಹೋಗ್ತಿದ್ಯಾ? ಅದ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಗೊತ್ತಾದ್ರೆ ನಿನ್ಗೂ ಸೇರಿ ಟಿಕೆಟ್ ತಗೊಂತೀನಲ್ವಾ? ನನ್ಗೇನ್ ಟಿಕೆಟ್ ಎಲ್ಲ ಬೇಕಾಗಿಲ್ಲ. ಅದು ಸರಿ. ಈ ಟಿಕೆಟ್ ನೋಡಿದ್ರೆ ಯಾವ ಟಿಕೆಟ್ ಕೇಳ್ತಾನೆ? ಮದ್ವೆ ಆಗಿದ್ಯಾ? ಅದ್ಯಾಕ್ ಕೇಳ್ತಿದ್ಯಾ? ಅಲ್ಲ, ಮದ್ವೆ ಆಗಿದ್ರೆ ಸುಮ್ನೆ ಇರ್ತಿದ್ದಿಲ್ಲ ಅಂದ್ರೆ ಕೈ ಹಾಕ್ಬೋದಲ್ವಾ? ಮದ್ವೆ ಆಗಿದೆ. ಪರವಾಗಿಲ್ಲ, ಮದ್ವೆ ಆಗಿದ್ರು ಮಾತಾಡಿದ್ರೆ ಏನ್ ತಪ್ಪು? ಹೌದು, ನಿನ್ ಗಂಡ ಏನ್ ಕೆಲ್ಸ ಮಾಡ್ತಾನೆ? ಕಂಡಕ್ಟರ್. ಓ, ಕಂಡಕ್ಟರಾ? ಎಮ್ಮೆ ಕಂಡಕ್ಟರ್, ಬಸ್ ಕಂಡಕ್ಟರ್. ಕಂಡಕ್ಟರ್ ಅದೇ ಪೂರ್ತಿ ಟಿಕೆಟ್ ಅರ್ಧ ಟಿಕೆಟ್ ಮಾಡ್ಬಿಟ್ಟು ಕೊಡ್ತಾನಲ್ಲ ಅವನು. ಇವಾಗ ಯಾವ ರೂಟಲ್ಲಿ ಹೋಗ್ತಾ ಇರ್ತಾನೆ? ಇದೇ ರೂಟ್ ಕಣೋ. ಇದೇ ನಿನ್ನ ಕೇಳ್ತಿದ್ರೆ ದಿಢೀರ್ ಅಂತ ಹುಡುಗನ ವಯಸ್ಸು ಬರ್ತೈತಲ್ಲ. ಅಯ್ಯೋ ಮಂಗ, ಅದು ಮಾತಾಡಿದ್ ನಾನಲ್ಲ, ನನ್ ಗಂಡ. ಗಂಡನ? ಎಷ್ಟು ಮಾತಾಡಿದ್ಯೋ? ಅಯ್ಯಯ್ಯೋ, ಕಂಡಕ್ಟರ್ ಎಲ್ಲ ವಿಸಿಲ್ ಇಟ್ಕೊಂಡಿರ್ತಾರೆ, ಇವ್ ನೋಡಿದ್ರೆ ಲಾಂಗ್ ಇಟ್ಕೊಂಡಲ್ಲಪ್ಪ. ಒಳ್ಳೆ ಕೆಲ್ಸ. ಬಲಿ ಕೊಡೋದ್ರಿಂದ ನಾನು ತಪ್ಪಿಸ್ಕೊಂಡ್ಬಿಟ್ಟೆ, ಇಲ್ಲಾಂದ್ರೆ ಏನಾಗಿರ್ತಿದ್ದೆ ನಾನು. ಏನಪ್ಪ ಹಿಂಗಾಗೋಯ್ತು? ಏನ್ ಮಾಡೋದು? ದುರ್ಮಚ, ಏನಯ್ಯ ಬುರ್ಡೆಲ್ಲ ರಕ್ತ ಆಗಿದೆ? ಫ್ಲೈಟ್ ಇದೆ, ಕೆಳಗ್ ಬಿದ್ದು. ಫ್ಲೈಟ್ ಇಂದನಾ? ಒನ್ನಿಗೆ ಹೋಗ್ಬೇಕು ಅಂತ ಬಾತ್ರೂಮ್ ಡೋರ್ ತೆಗಿಯಕ್ ಹೋಗಿ ಮೇನ್ ಡೋರ್ ತೆಗೆದ್ಬಿಟ್ಟೆ. ಟಪಕ್ ಅಂತ ಕೆಳಗ್ ಬಿದ್ಬಿಟ್ಟೆ. ಪರವಾಗಿಲ್ಲ, ಆ ಹೈಟ್ ಇಂದ ಇಲ್ಲಿಗೆ ಬಿದ್ದೆ. ಏನಾದ್ರೂ ಮೇಲಿಂದ ಬಿದ್ಬಿಟ್ಟಿದ್ರೆ ಏನ್ ಕತೆ ನಂದು? ಏಯ್, ಏನೋ ಫ್ಲೈಟ್ ಇಂದ ಕೆಳಗಡೆ ಬಿದ್ದೆ ಅಂತ ಹೇಳ್ಬಿಟ್ಟು ಹೋಗ್ತಾವನೆ. ಏ ಕರಿಯ, ಏನಯ್ಯ ಕುತ್ಕೆಲ್ಲ ರಕ್ತ ಆಗಿದೆ? ಅದೇನಿಲ್ಲ, ರೈಲ್ ಹಳಿ ಹತ್ರ ತಲೆ ಇಟ್ಟಿದ್ದೆ. ಒಂದ್ 4-5 ರೈಲು ಕತ್ ಮೇಲೆ ಹತ್ಕೊಂಡೋಯ್ತು. ರೈಲಾ? ಹೌದು, ನಾನ್ ಮಲಗಿದ್ದೀನಿ ಅಂತ ಗೊತ್ತಿದ್ರು ಅವ್ರು ಕತ್ ಮೇಲೆ ಹತ್ಸ್ಕೊಂಡು ಹೋಗ್ಬಿಟ್ರು. ಇಂಥವ್ರಿಗೆಲ್ಲ ಏನಂತ ಹೇಳಕ್ಕಾಗತ್ತೆ? ಏಯ್, ಇವನೇನೋ 4-5 ಟ್ರೈನ್ ಕುತ್ಕೆ ಮೇಲೆ ಹೋಯ್ತು ಅಂತ ಹೇಳ್ತಾವನೆ. ಅಲ್ಲೊಬ್ಬ ಬರ್ತಾ ಇದ್ದಾನೆ ಅಣ್ಣ. ಇರೋ ನಾನು ನೋಡ್ತಾ ಇದ್ದೀನಿ. ಇರೋ, ನನಗೂ ಒಂಥರ ಆಗ್ತಿದ್ದೀರೋ. ಇರು, ಅವ್ನೇನ್ ಹೇಳ್ತಾನೆ ನೋಡ. ನೀರು ತಮ್ಮ ಏನಣ್ಣ? ಏನಿಲ್ಲಪ್ಪ, ನೀನು ಏನೋ ಕೇಳಕ್ ಬಂದ್ರಿ? ಏನು ಇಲ್ಲ, ಹೋಗಪ್ಪ. ಇಲ್ಲ ಅಣ್ಣ, ಏನ್ ಇಷ್ಟು ಗಲೀಜಾಗಿದೆ ಅಂತ ಕೇಳಕ್ ತಾನೇ ಬಂದಿದ್ದು. ಅದೇನು ಇಲ್ಲ ಅಣ್ಣ, ಕೆಲ್ಸ ಮುಗಿಸ್ಕೊಂಡು ಹಂಗೆ ರೋಡಲ್ಲಿ ಮಲಗ್ಬಿಟ್ಟೆ. ಒಂದ್ ಬುಲ್ಡೋಸರ್ ಹಂಗೆ ನನ್ ಮೇಲೆ ಹಾರ್ ಹೊಟ್ಟೋಯ್ತು. ಪುಣ್ಯ ವೀಲ್ ಮೇಲೆ ಇದ್ದಿ ಸಗಣಿ ಹಚ್ಕೋತು. ಬರ್ಲಾ ಅಣ್ಣ? ಏನಣ್ಣ ಇದು? ಟೊಮೆಟೊ ಕೆಚಪ್ ನ ಮೂಗ್ ಮೇಲೆ ಹಾಕೊಂಡಿದ್ದೀರಾ? ಏನಂದೆ? ಟೊಮೆಟೊ ಚಟ್ನಿನ ಮೂಗ್ ಮೇಲೆ ಏನಕ್ಕೆ ಹಾಕೊಂಡಿದ್ದೀರಾ ಅಂತ ಕೇಳ್ದೆ. ಇದು ನಿಮ್ ಊರಲ್ಲಿ ಟೊಮೊಟೊ ಚಟ್ನಿನ? ಏನಣ್ಣ ನೋಡ್ರೆ ಗೊತ್ತಾಗಿಲ್ಲ, ಸುಮ್ನೆ ಹೇಳ್ತೀರಾ ನೀವು? ಕೆಂಪಿದ್ರೆ ಟೊಮೊಟೊ ಚಟ್ನಿನ? ರಕ್ತ! ನಿನಗ್ ಬಂದ್ರೆ ರಕ್ತ, ನನಗ್ ಬಂದ್ರೆ ಟೊಮೊಟೊ ಚಟ್ನಿನ? ನನ್ನ ಮಗನೇ, ಇರು, ನಿನಗೆ ಮಾಡ್ತೀನಿ. ಯಾರೋ ನೀವು? ಗಣೇಶ ನಾಡಾರು. ಗಣೇಶ ನಾಡಲ್ಲ, ಇದು ಆಂಧ್ರ ನಾಡು. ನಾಡ? ಲೇ, ನಾನೇನೋ ಕೇಳ್ತೀನಿ, ನೀನೇನೋ ಹೇಳ್ತಾ ಇದ್ಯಲ್ಲೋ. ಖಾರ ತಿಂದು ತಿಂದು ಬಾಯಲ್ಲ ಕೆಟ್ಟೋಗಿದ್ದಾನೆ ನಿನಗೆ. ఏమండి నీకేం కావాలి? ಕಾಮೈಲೇನಾ? ఏం కావాలి ಅಂದ್ರೆ ಏನ್ ಬೇಕು ಅಂತ ಅರ್ಥ. ಅಲ್ಲ, ನಾನು ರಿಯಲ್ ಎಸ್ಟೇಟ್ ಪಾರ್ಟಿ ಕಣಪ್ಪ. ಹಂಗೆ ಜಾಗ ನೋಡ್ಕೊಂಡು ಹೋಗೋಣ ಅಂತ ರೋಡ್ ಬಂದ. ಬನ್ನಿ, ನಾನ್ ತೋರಿಸ್ತೀನಿ. ಏನಪ್ಪ ಇದು? ದನ ಕುರಿ ಮೇಸರೆಲ್ಲ ಫೋನ್ ಅಲ್ಲಿ ಇಟ್ಕೊಂಡು ಮಾತಾಡ್ತಾವ್ರೆ. ರೆಡ್ಡಿ ಮನುಷ್ಯ. ರೆಡ್ಡಿ ಕಡೆವನ? ನಮ್ಮೂರಲ್ಲಿ ರೆಡ್ಡಿ ಅವರು ಹಸು ಮೇಯ್ಸೋನಿಂದ ಹಿಡಿದು ಕುರಿ ಮೇಯ್ಸೋನವರೆಗೂ ಎಲ್ರಿಗೂ ಸೆಲ್ ಫೋನ್ ಕೊಡ್ಸಿದ್ದಾರೆ. ಊರೊಳಗಡೆ ಯಾರೇ ಬಂದ್ರು ತಕ್ಷಣ ಮೆಸೇಜ್ ಹೋಗ್ಬಿಡುತ್ತೆ. ಈ ಮೀಟ್ರ್ ಹೋಗಿರುತ್ತಾ? ಏನೇ ನೀನು ರೆಡ್ಡಿ ಗಿಡ್ಡಿ ಅಂತಲ್ಲ. ನಿಮ್ಮೂರಲ್ಲಿ ರೆಡ್ಡಿ ಅಂದ್ರೆ ನಮ್ಮೂರಲ್ಲಿ ಪಟಪಟಿ ಚಡ್ಡಿ. ನಿಮ್ಮೂರಲ್ಲಿ NTR ಆದ್ರೆ ನಮ್ಮೂರಲ್ಲಿ ಡಾಕ್ಟರ್ ರಾಜ್ಕುಮಾರ್. ನಿಮ್ಮೂರಲ್ಲಿ ರೆಡ್ಡಿ ಆಗಿದ್ರೆ ನಮ್ಮೂರಲ್ಲಿ ಗೌಡ. ನಮ್ಮೂರಲ್ಲಿ ಒಕ್ಕಡು, ನಿಮ್ಮೂರಲ್ಲಿ ಅಜಯ್. ಇಲ್ಲಿ ಶಂಕರ್ ದಾದ, ಅಲ್ಲಿ ಉಪ್ಪಿ ದಾದ. ವೈಟ್ ಪ್ಯಾಂಟ್ ಹಾಕೊಂಡ್ರೆ ರಾಮರಾವ್, ವೈಟ್ ಶರ್ಟ್ ಹಾಕೊಂಡ್ರೆ ರಾಜ್ಕುಮಾರ್. ನಿಮ್ಮೂರಲ್ಲಿ ತಿರುಪತಿ ಲಡ್ಡು ಆದ್ರೆ ನಮ್ಮೂರ ಧರ್ಮಸ್ಥಳ ಪ್ರಸಾದ. ನಿಮ್ಮೂರಲ್ಲಿ ಇಕ್ಕಿದ್ರೆ ನಾಮ, ನಮ್ಮೂರಲ್ಲಿ ಇಕ್ಕಿದ್ರೆ ಪಂಗ್ನಾಮ. ಆಮೇಲೆ ಎಲ್ಲ ಸೇರಿ ಹೊಡಿದ್ರೆ ಟೊಮೊಟೊ ಮೊಟ್ಟೆ. ಅದೇ ಒಂದೇ ಸಲ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲ ಮೊಟ್ಟೆ. ನಮ್ಗೆ ತಿರುಪ್ತಿನ ಕೊಟ್ಬಿಟ್ಟು ನೀವ್ ಹಂಗೆ ಬೆಂಗಳೂರ್ನ ಎತ್ತಾಕೊಂಡ್ಬಿಟ್ರಿ. ಅಲ್ಲಿ ಸೆಂಟ್ರಲ್ಲು, ಏರ್ಪೋರ್ಟು, ಕಬ್ಬನ್ ಪಾರ್ಕು, ಲಾಲ್ಬಾಗು ಎಲ್ಲಾನು ಇದೆ. ಇಲ್ಲೇನು ಇಲ್ಲ ಕಣಯ್ಯ. ಅಯ್ಯೋ, ಯಾಕ್ರೋ ಹಿಂಗೆ ಕಚ್ಚಾಡ್ತೀರಾ? ಪ್ರಪಂಚದಲ್ಲೇ ಶ್ರೀಮಂತ ದೇವಸ್ಥಾನ ತಿರುಪತಿ ದೇವಸ್ಥಾನನೇ ಕಣೋ. ಒಂದು ಲಡ್ಡಿಗೆ ಬೀಳ್ತಾ ಇರುತ್ತೆ ದುಡ್ಡು. ಅಷ್ಟೆಲ್ಲ ಬಂದ್ರು ಸುಮ್ನೆ ಒಂದೇ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಲ್ಲೋ. ಮೊದ್ಲು ದಾರಿ ತೋರ್ಸೋ ತರಬೇಸಿ. ಊರೆಲ್ಲ ಪೂರ್ತಿ ಅವ್ನ ಕಂಟ್ರೋಲ್ ಅಲ್ಲೇ ಇರೋದು. ಬಾರು ಬೇಕರಿಂದ ಪುಟಪದಲ್ಲಿ ಭಿಕ್ಷೆ ಬೇಡವರೆಗೂ ಎಲ್ರಿಗೂ ಸೆಲ್ಫೋನ್ ಕೊಡ್ತಾವನಪ್ಪ ಅವನು.
ಊರೊಳಗಡೆ ಯಾವ ಒಬ್ಬ ನರಪಿಳೆ ಬಂದ್ರು 2 ಕಿಲೋಮೀಟರ್ ಒಳಗಡೆ ಅವನಿಗೆ ರಿಸಲ್ಟ್ ಹೋಗ್ಬಿಟ್ಟಿರುತ್ತೆ. ಊರ್ ಸುತ್ತಮುತ್ತ ಎಲ್ಲರೂ ತುಂಬಾ ಜನ ನಿಂತಿರ್ತಾರೆ. ಮನೆ ಹಿಂದ್ಗಡೆ ಒಂದು ವಿಶಾಲವಾದ ಜಾಗ ಇದೆ. ಆ ಜಾಗದ ಹತ್ರ ಒಂದು ರೋಡ್ ಹೋಗುತ್ತೆ. ಆ ಮನೆ ರೀಚ್ ಮಾಡ್ಬೇಕು ಅಂತ ಇರೋದು ಒಂದೇ ದಾರಿ, ಅದೇ ದಾರಿ. ಆಮೇಲೆ ಮುಖ್ಯವಾದ ವಿಚಾರ, ನಾಳೆ ಊರಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ತುಂಬಾ ಬ್ಯುಸಿ ಆಗಿರ್ತಾರೆ. ಸರಿಯಾಗಿರೋ ಟೈಮ್. ಆರೋಗೋಸ್ಕರ ಕಾರ್ ಕದಿಯೇನ ಅನ್ಬಿಟ್ಟು ಹೈವೇ ಕರ್ಕೊಂಡ್ ಬಂದ್ ನಿಲ್ಸ್ಬಿಟ್ಟಿದ್ದೀರಾ. ಕಾರ್ ಬರುವಾಗ್ಲೇನೆ ಕಾಗೆಗಳೆಲ್ಲ ಆರೋಗ್ತೇವೆ ಅಂತ ನನಗೆ ಗೊತ್ತಿತ್ತು. ಈ ಮರನು ಈ ನೆಲನು ನೆಲದಲ್ಲಿ ಯಾರೋ ಉಚ್ಚ ಮಾಡಿರೋ ವಾಸನೆ ನಿನ್ಗೆ ಗೊತ್ತಾಗ್ತಿಲ್ವಾ? ನಿನ್ಗೆ ಏನಾದ್ರು ಹೆಂಗಣ ಇದೆಲ್ಲ? ಎಲ್ಲ ನನ್ನ ಲೆಕ್ಕಾಚಾರನೇ. ಆ ಕಡೆಯಿಂದ ಕಾರ್ ಬರ್ತಾ ಇದೆ. ಬನ್ನ ನಾವ್ ನಿಂತಿರೋದ್ ನೋಡಿ ಪಕ್ಕಕ್ಕೆ ಆಗ್ತಾವನ. ಹಾಕ್ದಾಣ ಅವನು ಕಾರ್ನ ಡೋರ್ ತೆಗಿತಾ ಇದ್ದಾನ. ತೆಗ್ದ್ಬಿಟ್ಟಾಣ. ಇವಾಗ ಅವನ್ ಡೋರ್ನ ತೆಗಿತಾ ಇದ್ದಾನ. ತೆಗಿಯಕ್ ಹೋಗ್ತಾ ಇದ್ದಾನ. ತೆಗ್ದ್ಬಿಟ್ಟಾಣ. ಈಗ ತೆಗೆದ್ಬಿಟ್ಟು ಬಿಡ್ತಾವನ. ಬಿಟ್ಕೊಂಡೇ ಬೇರೆಯವ್ರ ಕಾರ್ ಕತ್ಕೊಂಡ್ ಹೋಗೋದು ನ್ಯಾಯನೇನ? ಇದ್ರ ಹೆಸರು ಕಳ್ತನೆಲ್ಲ ಕಣೋ, ಕೊತ್ ನನ್ನ ಮಗನೇ. ಓದಿನ ಮತ್ತಿನ್ನೇನು, ಈ ಕಾರ್ ತಗೊಂಡು ಯಾರಿಗೆ ಕೊಡ್ತೀವಿ? ಆರೋಗ್ ಕೊಡ್ತೀವಿ. ಆರ್ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ನಮ್ಗೆ ಕೊಡ್ತೇನೆ ವಾಪಸ್. ನಾವ್ ಎತ್ತಕೊಂಡ್ ಬಂದ್ ಜಾಗದ ಮತ್ತೆ ತಗೊಂಡೋಗಿ ಬಿಡೋದಕ್ಕೆ ಎದ್ಕೊಂಡು ಕಾರ್ನ ಬೇರೆ ಕಡೆ ತಗೊಂಡೋಗಿ ಬಿಡ್ತೀವಿ. ಅವಾಗ ಇವ್ನು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಹೋಗಿ ಅವರೇ ಕಂಡಿಡ್ದಿರ್ತಾರೆ, ಕಾರ್ ತಗೊಂಡೋಗಿ ಕೊಡ್ತಾರೆ. ಅವ್ನು ಕೊಡೋದ ದುಡ್ಡನ್ನ ಸ್ವಲ್ಪನೇ ಕಿತ್ಕೊಂಡ್ಬಿಟ್ಟು ಏನು ಮಾತ್ರ ತಗೊಂಡೋಗ್ಬಿಟ್ಟು ಕಾರ್ ಕೀನ ಅವ್ರಿಗೆ ಕೊಟ್ಬಿಡ್ತಾರೆ. ಅವಾಗ ಕಾರ್ ಅವ್ನಿಗೆ ತಾನೇ ನಷ್ಟ. ಅದೇ ನಷ್ಟ ಆಗುತ್ತೆ. ಅವ್ನು ಇನ್ಸೂರೆನ್ಸ್ ಮಾಡಿಸಿರ್ತಾನಲ್ಲ, ಇನ್ಸೂರೆನ್ಸ್ ಬಂದು ಕೊಟ್ಬಿಡ್ತಾನಲ್ಲ. ಇನ್ಶೂರೆನ್ಸ್ ನಷ್ಟ. ಸಾವಿರ ಕಾರಣ ಹೇಳ್ಬಿಟ್ಟು ಈ ತರ ಕಾರ್ ಕೇಳಿದ್ರೆ ಹೆಂಗೋ ವಾಪಸ್ ಕೊಡ್ತಾರೆ ಹೇಳೋ? ಏನೋ ಚಿಕ್ಕ ಮಗಳ ತರ ಪ್ರಶ್ನೆ ಕೇಳ್ತಿದ್ಯಾ? ಇನ್ನೂ ಗೊತ್ತಾಗಲ್ಲ ನಿನಗೆ? ಬ್ಲೇಡಿ ರಾಸ್ಕಲ್ ನನ್ನ ಮಗನೇ. ಈ ತರ ಎಲ್ಲ ಎಲ್ಲಿಂದ ಬರುತ್ತಣ್ಣ ನಿಮ್ಗೆ? ಅದೇ ಕಣ ನನಗೂ ಗೊತ್ತಾಗ್ತದೆ. ಸರ್, ಪೊಲೀಸರು ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಸರ್. ಯಾರು? ಸುಮೋ ಸರ್. ಲೇ, ಅದನ್ನ ಮಾಡಿದ್ದು ಕಾಲೇಜ್ ಕಣ. ಸರ್, ಕಳ್ತನ ಮಾಡಿದ್ದು ಸುಮೋ ಸರ್. ಲೇ, ಕಾರೇ ಏನಾದ್ರೂ ಕಾರ್ನ ಕದಿಯತ್ತೆ. ಅದು ಕಾರ್ಯ ಸರ್ ಅಲ್ಲ ಸರ್, ಒಬ್ಬ ವ್ಯಕ್ತಿ ಹೆಸರು. ಯೋ, ಸುಮ್ಮನೆ ಕರ್ಕೊಂಡ್ ಬರಯ್ಯ. ಅಯ್ಯೋ, ಯಾಕೆ ಹೇಳ್ತಾ ಇದ್ಯಾ? ಅವ್ರ ಮುಂದೆ ಫಿಲಂ ತೋರಿಸ್ತಿದ್ಯಾ? ಅವರೇ ಒಂದು ಫಿಲಂ. ನಿನಗೆ 6 ಗೊತ್ತಿದಾನ? 6 ಗೊತ್ತಿಲ್ಲ, 7 ಗೊತ್ತಿಲ್ಲ, 8 ಗೊತ್ತು, 9 ಗೊತ್ತು, 10 ಗೊತ್ತು. ನನಗ್ ನಂಬರ್ ಹೇಳಿ ಕಿಂಡಲ್ ಮಾಡ್ತಾ ಇದ್ಯಾ? ಏನ್ ಸರ್ ಮಾತಾಡ್ತಿದ್ದೀರಾ? ಸುಮ್ನೆ ರೋಡಲ್ಲಿ ಹೋಗೋ ನಾವು 9 ಗೊತ್ತ, 10 ಗೊತ್ತ, 8 ಗೊತ್ತ ಅಂತ ಕೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಹೇಳ್ಬೇಕಲ್ವಾ ಸರ್ ನೀವು? ಇದನ್ನ ಏಯ್! ಪೊಲೀಸ್ ಸ್ಟೇಷನ್ ಹೇಳ್ತೀನಿ ಸರ್. 6 ಇವಾಗ ಎಲ್ಲಿದ್ರೆ ಅಂತ ಹೇಳ್ಬೇಕು ತಾನೆ ನಿಮ್ಗೆ? ಬನ್ನಿ ಸರ್. ಈ ಕೆರೆ ಹೆಸರೇ ಸರ್ 6 ಅಂತ. ಎಲ್ಲರೂ ಟೋಪಿ ಕೊಟ್ಬಿಟ್ಟು ಹಂಗೆ ಡೈ ಹೊಡಿರಿ. ಡೈ ಹೊಡಿಬೇಕಾ? ಲೇ, 6 ತೋರ್ಸೋ ಅಂದ್ರೆ ಏನೋ ಇದು? ಸರ್, ನೀವು 6 ಕೇಳಿದ್ರಿ, ಇದ್ ಹೆಸರೇನೆ 6 ಕೆರೆ ಅಂತ. ನಾನ್ ತೋರ್ಸಾಯ್ತು, ನಾನು ಹೋಗ್ತೀನಿ. ಆಟ ಆಡ್ತಿದ್ಯಾ? ಯಾರು ಯಾರಂತ ಗೊತ್ತಿಲ್ಲ. ನೀವ್ ಯಾರನ್ನ ಕೇಳ್ತಾ ಇದ್ದೀರಾ? ಹೌದು, ಅವನೇ. ಬಾ ಬನ್ನಿ ಸರ್, ನೋಡಿ ಸರ್ 6ನ ಎಷ್ಟು ಸಾಕದಾಗ ಬರ್ತಾವ ನೋಡಿ ಸರ್. ನಿನ್ ಜೊತೆ ಯಾರು ಗೊತ್ತಿಲ್ವಾ? ಓ, ನೀವ್ 6ನ ಕೇಳ್ತಾ ಇದ್ದೀರಾ? ಸರ್, ಇದನ್ನ ಯಾಕೆ ಸರ್ ಮುಂಚೆ ಹೇಳ್ಬಾರ್ದಾಗಿತ್ತು? ನೀವು ಹೇಳ್ತಿದ್ರೆ ಅವಾಗ್ಲೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾ ಇದ್ದೆ. ಏನೇ ಗುಂಡಮ್ಮ, ಬಿಂದಿಗೆ ಎತ್ಕೊಂಡು ಹೋಯ್ತಾ ಇದ್ಯಾ? ನಮ್ಮೂರಿಂದ ನಮ್ಮ ಅತ್ತೆ ಮಗಳು ಬಂದಿದ್ದಾಳೆ, ಅವಳಿಗೆ ಸ್ನಾನಕ್ ನೀರ್ ತಗೊಂಡ್ ಹೋಗ್ತಿದ್ದೀನಿ. ಏನು ಸೌಂಡ್ ಸರೋಜಾ? ವಾಟರ್ನ ಅಮೃತ ಮಾಡ್ತಾ ಇದ್ಯಾ? ಏನೋ ಎದುರುಗಡೆ ಮನೆಗೆ ಬಂದಿರೋ ಹೊಸ ಹುಡುಗಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂತಾ ಇದ್ದಾಳೆ. ಹೌದಾ? ನಿನ್ನ ಬಂದ್ ನೋಡ್ಕೊತೀನಿ. ಬರೋ ಇವಳನ್ನ ಹಿಂದ್ಗಡೆಯಿಂದ ನೋಡ್ತಾ ಇದ್ರೇನೆ ಇಷ್ಟ ಚೆನ್ನಾಗೈತಲ್ಲ. ಇನ್ನ ಅವಳ್ದು ಏಯ್, ಇವಳು ಕೂದ್ಲಿಂದ ಗಮ್ ಅಂತ ವಾಸನೆ ಬರ್ತೈತಲ್ಲ. ಅಣ್ಣ, ಇದ್ರ ಮೇಲೆ ನಿಮ್ಗೆ ಮಾತೇ ಬರ್ತಾ ಇಲ್ಲ ಅಲ್ಲ? ಬರ್ತಾ ಇಲ್ಲ ಕಣು. ಏಯ್, ಜಲಪಾತ ಎಲ್ಲ ಬಿಡ್ತಾವಳೆ ಕಣು. ಬಗ್ಗು, ಹಂಗೆ ಬಗ್ಗು. ಅಣ್ಣ, ಏನಣ್ಣ ಕಾಲಲ್ಲೆಲ್ಲ ಕೂದ್ಲಿದೆ? ಕಾಲಲ್ಲಿ ಕೂದ್ಲಿದ್ರೆ ತುಂಬಾ ಸ್ಟ್ರಾಂಗ್ ಆದ ಬಾಡಿ ಅಂತ ಅರ್ಥ. ಏನೋ ಮುಕ್ತಿನಲ್ಲಿ ಕೂದ್ಲಿದ್ಯಲ್ಲ ಅಣ್ಣ, ಅದು ಸಿನಿಮಾ ಫೈಟ್ ಮಾಸ್ಟರ್ ಅಣ್ಣ. ಫೈಟ್ ಮಾಸ್ಟರಾ? ಹೌದು. ಏನು ಸುಮ್ನೆ ಸುಮ್ನೆ ಅಂದ್ರೆ ಸುಮ್ನೆನೆ. ಹೇಳು. ಅಣ್ಣಂದ್ ಯಾವ್ದೋ ಒಂದು ವಸ್ತು ಕಳ್ದೋಯ್ತು, ಅದನ್ನ ಹುಡ್ಕೊಂಬಂದು ಸ್ನಾನ ಮಾಡೋ ಕಡೆ ಕೋಳಿ ಬರುತ್ತೇನಾ? ಕಾಣೆಯಾಗಿರೋ ಕೋಳಿ ಹುಂಜಕ್ಕೆ ಸ್ನಾನ ಮಾಡೋದು ಗೊತ್ತಾ, ಕದಿಯೋದು ಗೊತ್ತಾ? ಕೋಳಿ ಮರಿ ನೋಡ್ದ್ಯಾ? ಕೋಳಿ ಹುಂಜ ನೋಡಿಲ್ಲ, ಕಾಡಲ್ಲಿರುವಂತ ಒಂದು ಗೋರಿಲ್ಲ ನೋಡ್ದೆ. ಗಂಡ ಬರೋ ಟೈಮ್ ಆಗೋದು, ಎಲ್ಲ ಮನೆ ಸೇರ್ಕೊಳ್ಳಿ. ಏಯ್, ಒಂದು ಗಂಡ್ಸು ಸ್ನಾನ ಮಾಡೋದ್ನೇ ಹಿಂಗ್ ನೋಡ್ತೀಯ ಅಂದ್ರೆ, ಇಷ್ಟ್ ದಿನ ನಾವೆಲ್ಲ ಹೆಂಗಸರು ಸ್ನಾನ ಮಾಡೋದ್ನ ಯಾವ್ಯಾವ ಆಂಗಲ್ ಅಲ್ಲಿ ಯಾರ್ ನೀನು? ಸುಮೋ. ಸೈಕಲ್ ಅಲ್ಲಿ ಬಂದ್ಬಿಟ್ಟು ಸುಮೋ ಅಂತೀಯ, ಲೂಸು. ಮೈ ನೇಮ್ ಇಸ್ ಸುಮಾ ಅಂತ ಹೇಳಮ್ಮ. ಮೈ ನೇಮ್ ಇಸ್ ಬೆನ್ಸ್. ಕಾಸ್ಟ್ಲಿ ವೆಹಿಕಲ್. ಐ ಲೈಕ್ ಯು. ಹೇ, ಮೇಂಟೆನೆನ್ಸ್ ಜಾಸ್ತಿ. ಅದ್ರ ಗಾಡಿ ಓಡಿಸಿದಾಗ ಸ್ಮೂತ್ ಆಗಿರುತ್ತಲ್ಲ. ಮೈಲೇಜ್ ಕೊಡಲ್ವಲ್ಲ. ಟೀನೇಜ್ ಫಿಗರ್ ಕಣೆ ನೀನು. ಓಕೆ, ವರ್ಕೌಟ್ ಆಯ್ತು ಕಣೋ. ಒಂದ್ಸಲ ಗಾಡಿ ಓಡಿಸ್ಬೇಕಂದ್ರೆ ಓಡಿಸಿದ್ರೆ 10,000 ರೂಪೀಸ್ ಆಗುತ್ತೆ. ಅಣ್ಣ, ಇದು ಫ್ರೆಶ್ ಅಲ್ಲಣ್ಣ, ಫುಲ್ ಎಕ್ಸ್ಪೀರಿಯನ್ಸ್. ಆಲ್ ಇಂಡಿಯಾ ಪರ್ಮಿಟ್ ಅಣ್ಣ. ಅಣ್ಣ, ಅಲ್ಲಿ ಯಾವ್ದೋ ಒಂದು ಸುಸಂಸ್ಕೃತ ಹುಡುಗಿ ನಿನ್ನೆ ನೋಡ್ತಾ ಇದ್ದಾಳ. ಅಯ್ಯಂಗಾರ ಮನೆಯ ಹುಡುಗಿ
ಅಯ್ಯಂಗಾರ ಮನೆಯ ಹುಡುಗೆ, ಅಯ್ಯಂಗಾರ ಮನೆಯ ಹುಡುಗೆ. ನನ್ನ ನೋಡಿ ಹಾಡ್ಬೇಡ. ಏ ಐ ಲವ್ ಯು ಕಣೆ. ಲವ್ವಾ? ನಿಮ್ಮನ್ನ ನಾನು ಹೆಂಗ್ ನಂಬೋದು? ನನ್ ಮೇಲೆ ನಂಬಿಕೆ ಅಲ್ವಾ? ಪ್ರೂವ್ ಮಾಡ್ತೀನಿ ನೋಡು. ಕುಮಾರಿ ನನ್ ಪ್ರೀತಿ ಈಗ ಹಾರಿ ಜಾರಿ ಬಿದ್ದಿದೆ ಕುಮಾರಿ, ನನ್ನ ಪ್ರೀತಿ ಈಗ ಹಾರಿ ಎಲ್ಲೋ ಹೋಗಿದೆ ಕುಮಾರಿ. ಈಗ ಗಾಡಿ ನಾನು ಕಣಪ್ಪ ಸುಮಾ. ಸುಮಾ ಅಂತ ಹೆಸರಿಟ್ಕೊಂಡು ಸಫಾರಿ ಹತ್ರ ಬಂದ್ರೆ ಲಾರಿ ಹತ್ರ ಹೋಗೋ. ಲಾರಿನ? ಅಯ್ಯೋ ಅದನ್ನ ಬಿಡೋಣ ನೀನು. ನಮ್ ಲೆವೆಲ್ಗೆ ಆ ಫಿಗರ್ ತಾನೇ ವರ್ಕೌಟ್ ಆಗೋದು. ಅಲ್ಲಿ ನೋಡೋಣ ಮಾರಿಯಮ್ಮನ್ ಮಗಳು. ಬಾರಿ ಬತ್ತ ಮಚ್ಚ ಅನ್ನ ಹಾಕೋ ಅಂದ ಗಾಂಧಿ, ಸೊಂಟ ಎಲ್ಲ ತೊಂಡೆಕಾಯಿ, ದಾಳಿಂಬೆಂತ ಹಲ್ಲಿದ್ದವಳೆ, ಸಿಗಡಿ ಮೀನಿಗೆ ಕಣ್ಕೊಟ್ಟವಳೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಸರಿ ಆನಂದ್. ನಮಸ್ಕಾರ ಕಣಪ್ಪ. ನಮಸ್ಕಾರ. ಹಾರು, ನಾನ್ ಭೂಮಿ ಮಾತಾಡ್ತಾ ಇದ್ದೀನಿ. ಹೇಳಣ್ಣ. ತಿಗಳರಪೇಟೆಲ್ ನಾಳೆ ಪಕ್ಷದ ಮೀಟಿಂಗ್ ಏರ್ಪಾಡ್ ಮಾಡಿದ್ದಾರೆ. ಹಾ ಒಂದ್ 400 ಜನ ಬೇಕಾಗುತ್ತೆ. ಸರಿ ಅಣ್ಣ. ಏನ್ ಮಾಡ್ಬೇಕು? ಏನಿಲ್ಲ ಕಣೋ, ಜೈಕಾರ ಹಾಕೋದಷ್ಟೇ. ತಲೆಗೆ ಒಂದ್ 280 ರೂಪಾಯಿ ಆಗುತ್ತಣ್ಣ. ಓಕೆನಾ ಅಣ್ಣ? ಎದುರು ಪಕ್ಷದವ್ರನ್ನ ಬೈಯೋದಕ್ಕೆ ಲೇಡೀಸು ಬೇಕು ಅಂತ ಇದ್ರು. ಎಷ್ಟು ಜನ ಬೇಕು ಅಂತ ಲಿಸ್ಟ್ ಕೊಡಿ, ನಾನ್ ನೋಡ್ಕೋತೀನಿ. ಅಣ್ಣ ಇಡ್ಲಿ ಮಾಡಿಟ್ಟಿದೀನಿ, ತಿನ್ಬಿಟ್ಟು ಬೇಡ ಹೋಗು. ಅಕ್ಕ, ಹಸ್ವಿಲ್ಲ. ಹೊಟ್ಟೆ ಹಸ್ಕೋಬೇಡಣ್ಣ, ಟೈಮ್ ಸರಿಯಾಗಿ ತಿನ್ನು. ಏನ್ ಮಗ ತಿಂದ್ಯಾ? ಏನ್ ಸುಮಾ 2 ದಿನ ಕಾಣಿಸ್ತಾನೆ ಇಲ್ಲ? ಗಾಡಿ ಸ್ವಲ್ಪ ದಿನ ಆಯಿಲ್ ಸರ್ವಿಸ್ಗೆ ಹೋಗಿತ್ತು. ಏನಪ್ಪಾ ಅದು? ವಿರೋಧ ಪಕ್ಷದವ್ರು ಇಲ್ಲಿ ಬಂದಂಗಿದೆ. ಏನು ಇಲ್ಲಪ್ಪ, ನಾಳೆ ಅಲ್ಲಿ ಸಾಯಂಕಾಲ ಮೀಟಿಂಗ್ ನಡೀತಾ ಇದೆಯಂತೆ. ಕಲ್ಲಿ ಎಸೆಯೋದಿಕ್ಕೆ 50 ಜನನ್ ಕೇಳ್ದ. ಅಲೆಗ್ 400 ರೂಪಾಯಿ ಹೇಳಿ 500 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟೆ. 1 ಲೋಡ್ ಕಲ್ಲುನು ರೆಡಿ ಇದೆ. ಏನೋ ಕಲ್ಲಿಸ್ಲು ಮೂಟೆ ತರ ಎತ್ತೋ ತರ ಹೇಳ್ತಾ ಇದ್ಯಾ? ಸ್ವಾಮಿ ಅಣ್ಣ ಈಗಷ್ಟೇ ಮಾತಾಡಿದ್ರು, ನಾವೇ ಕರ್ಕೊಂಡು ಹೋಗ್ಬೇಕು. ಹೌದಾ? ಯಾರ್ ಸಿಗ್ತಾರೋ ಅವ್ರಿಗೆ ಕಲ್ ತಗೊಂಡು ಎಸಿತಾ ಇರೋದೆ. ಒಡ್ಸ್ಕೊಳೋದು ನಮ್ಮವರೇ, ಒದೆ ಕೊಡೋದು ನಮ್ಮವರೇ. ರೋಜಾ ರೋಜಾ ಸೌಂಡು ಸರೋಜಾ. ಏ ಯಾರ? ನಾನೇ ಸುಮಾ. ಏಯ್ ವದೆ ತಿಂತ್ಯಾ? ಅಲ್ಲೇ ನಿಂತ್ಕೋ, ಒಳಗ್ ಬರ್ಬೇಡ. ಯಾಕೆ? ಆ ನೀನ್ ಒಂದ್ಸಲ ನನ್ ಮನೆ ಒಳಗಡೆ ಬಂದ್ರೆ 9 ಸಲ ಊರೆಲ್ಲ ಹೇಳ್ಕೊಂಡ್ ತಿರುಗ್ತೀಯ. ಒಳ್ಳೆ ವಿಷಯ ತಾನೆ. ಯೋ ಯಾಕೆ ಹೇಳ್ ಬಂದೆ? ಆರು ನಿನ್ನ ಕರ್ಕೊಂಬರ ಕೇಳಿದ್ದಾನೆ. ನಿನಗ್ ಯಾರೋ ಇಷ್ಟು ಉದ್ದದ ಹೆಸರಿಟ್ಟಿದ್ದು? ಹಂಗ್ ಕೇಳು. ನಮ್ಮ ಅಮ್ಮನ ಹೊಟ್ಟೆಲಿ 7ನೇ ತಿಂಗಳು ನಾನು ಇರ್ಬೇಕಾರೆ ಅವ್ರಿಗೆ ಮಜ್ಜಿಗೆ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಒಂದಿನ ತಟ್ಟೆಗೆ ಹಾಕ್ಬಿಟ್ಟು ಬೆಳ್ಳಿ ಪೂರ್ತಿ ನೆಗ್ತಾ ಇರ್ಬೇಕಾರೆ ಉಂಗ್ರ ಗುಳುಮ್ ಅಂತ ಒಳಗಡೆ ಹೋಗ್ಬಿಡ್ತು. ಉಂಗ್ರ ಒಳಗಡೆ ಹೋಗಿದ್ದ ನೋಡ್ದ ನಮ್ಮಪ್ಪ, ವಾಂತಿ ಬರ್ತಾರ ಔಷಧಿ ಕೊಟ್ಬಿಡು ನಮ್ಮ ಅಮ್ಮಂಗೆ ವಾಂತಿನ ಬರ್ಸ್ಬಿಟ್ಟ. ಉಂಗ್ರ ಬಂತ? ಉಂಗ್ರ ಬರ್ಲಿಲ್ಲ. 7ನೇ ಮುಹೂರ್ತಕ್ಕೆ ನಾನಾಚೆ ಬಂದೆ. ಓ ಬೇಗ ಹುಟ್ಟದ. ವರಪ್ರಸಾದ ಆದ್ರೂನು ಸುಖ ಪುರುಷ ಅಲ್ವಾ, ಹಾಗಾಗಿ ಉಂಗ್ರದಿಂದ ಹುಟ್ಟಿರೋ ನನ್ನನ್ನ ಉಂಗ್ರ ಅಂತ ಹೆಸರಿಟ್ಬಿಟ್ರು. ನಾಟಿ ಎಂಡದ ಮುಖಾಂತರ ನಾನು ಹುಟ್ಟಿದ್ನಲ್ಲ, ಹಾಗಾಗಿ ನಮ್ಮ ಅಪ್ಪಂಗ ನಮ್ಮ ಅಮ್ಮಂಗೆ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ದಿನ ಸಮಾಧಾನ ಆಗಿ ನಾಟಿ ಉಂಗ್ರ ಅಂತ ಹೆಸರಿಟ್ಬಿಟ್ರು. ಅದನ್ನ ನಾನು ಶಾರ್ಟ್ ಮಾಡಿ ಇಂಗ್ಲಿಷ್ ಅವ್ರ ಹೆಸರಲ್ಲಿ ಸುಮೋ ಅಂತ ಹೆಸರು. ಎಲ್ಲಿ ಓಡ್ಬಿಟ್ಲಾ? 2300. ಏನಪ್ಪಾ? ಅಶೋಕ್ ನಗರದಲ್ಲಿ ಪೊಲೀಸ್ ಒಬ್ಬ ಗಾಡಿ ನಿಲ್ಸಿ ಲಂಚ ತಗೊಂತಾ ಇದ್ದಾರೆ. ತಗೊಂಡೋಗ್ಲಿ ಬಿಡ, ನಮ್ಗೆ ಏನಣ್ಣ ಮುಟ್ಟಾಳು ತರ ಮಾತಾಡ್ತಾ ಇದ್ಯಾ? ಸಾಕ್ಷಿನ ಕ್ಯಾಮ್ರಾದಲ್ಲಿ ಕವರ್ ಮಾಡಿ ಹಂಗೆ ಕಮಿಷನರ್ ಕೊಟ್ರೆ ಅನ್ಕೋ, ನಿನ್ಗೆ ಅವಾರ್ಡ್ ಕೊಡ್ತಾರೆ ನೋಡು. ಸುಮ್ನೆ ಇರೋ ಬೇಡ, ಪೊಲೀಸ್ ಅವ್ರನ್ನ ಮುಟ್ಬೇಡ, ಅಪಾಯನ ತಲೆ ಮೇಲೆ ಹೇಳ್ಕೊಂಡಂಗೆ. ಏನೇ ಮಾತಾಡ್ತೀಯ? ಚಿಕ್ಕ ತರ ಮಾತಾಡ್ತಿದ್ಯಲ್ಲ. ಎಲ್ಲರೂ ಈ ತರ ಮಾತಾಡಿದ್ರೆ ಬಡ ಜನಗಳನ್ನ ಹೆಂಗ್ ಕಾಪಾಡೋದು? ಅವ್ನ್ ಮಾಡ್ತಿರೋದ್ರ ಸುಮ್ನೆ ನೋಡ್ಕೊಂಡಿರ್ಬೇಕಾ? ಸುಮ್ನೆ ಇದ್ರೆ ಸರಿ, ಇಲ್ಲ ನಿಂಗೆ ಕಷ್ಟ. ಆಧಾರದ ಸಮೇತ ಹೋಗ್ತಿರ ಹೆಂಗ ಸಿಗಾಕೊಂತೀವಿ? ಅಯ್ಯೋ ನೀನ್ ಬಾರಣ್ಣ. ಏನು ಮಾತಾಡ್ತಾನೆ? ಏಯ್, ಬೇಡ, ಬಾರಣ್ಣ, ಅದೇನು ಅಂತ ನೋಡೋಣ. ಲೈಸೆನ್ಸ್ ಇಲ್ಲ ಸರ್, ಅದು ಹಣ ತಗೊಂಡ ಇಟ್ಕೊಂಡಣ್ಣ. ಚೆಲುವನಾಥ ಸ್ವಾಮಿ ಹೆಂಗಪ್ಪ ಇದ್ಯಾ? ಯಾರನ್ನ ಹೆಸರಿಟ್ಟು ಕಲಿತಿದ್ಯಾ? ಕಣಯ್ಯ, ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್. ಇರ್ಲಿ, ನಿನ್ ಹೆಸರೇನು? ಇಲ್ಲ ನೋಡು, ಲಂಚ್ ಎಲ್ಲ ತಗೊಂಡು ಸೌಂಡ್ ಎಲ್ಲ ಮಾಡಕ್ ಹೋಗ್ಬಾರ್ದು. ನೀನ್ ವೀಕ್ನೆಸ್ ಆಚೆ ಬಂದ್ಮೇಲೆ ವೀರತ್ವ ತೋರ್ಸೋ ಅವಶ್ಯಕತೆ ಇಲ್ಲ. ಹೋಗೋ ಬರೋ ಜನಗಳ ಹತ್ರ ನೀನ್ ಏನೇನ್ ಮಾಡ್ತೀನಿ ಎಲ್ಲಾನು ರೆಕಾರ್ಡ್ ಮಾಡಾಗಿದೆ. ಬರೋ ಸಂಕ್ರಾಂತಿಗೆ ರಿಲೀಸ್. ಇದು ವಿಡಿಯೋನ? ಹೌದು. ಅಲ್ಲ ಅದೇನು, ಲಾರಿಲ್ ಬಂದ್ರೆ 2 ರೂಪಾಯಿ ತಗೊಂಚ, ಮೋಟರ್ ಬೈಕಲ್ ಬಂದ್ರೆ 50 ರೂಪಾಯಿ ತಗೊಂಚ. ಏನು ಇಲ್ಲ ಅಣ್ಣ, ಲಾರಿ ಅವರುಗಳು ಇರೋ ಎಲ್ಲಾ ಸಿಗ್ನಲ್ ಅಲ್ಲೂ ನಿಲ್ಸಿ ಕಾಸು ಕೊಡ್ಬೇಕು. ಆದ್ರೆ ಬೈಕ್ ರೈಡರ್ಸ್ ಯಾವಾಗ್ಲೂ ಒಂದ್ಸಲ ಸಿಗಾಕೊಂತಾನೆ. ಅದಕ್ಕೆ ಇದ್ರಲ್ಲಿ ಈ ತರ ಬರೋ ಲಾಜಿಕ್ ಇದೆಯಾ? ಬಾಯಿ ಮುಚ್ಕೊಂಡು ಸುಮ್ನಿರ ನೀನು. ಅವನ ಹತ್ರ ಎಗರಾಡ್ತಿದ್ಯಾ? ಯಾರೊಬ್ಬ ವಯಸ್ಸಾದ್ರೆ ಸ್ಕೂಟರ್ ಬೇಕಲ್ಲಿ ಬರ್ತಾ ಇದ್ರೆ ಅವನ ಹತ್ರ ಲೈಸೆನ್ಸ್ ಇದೆ ಅಂತ ಕೇಳೋದು, ಇಲ್ಲಾಂದ್ರೆ ಆಸು ಬುಕ್ ಇದೆ ಅಂತ ಕೇಳೋದು, ಅದಿದೆ ಅಂದ್ರೆ ಇನ್ಸೂರೆನ್ಸ್ ಇದೆ ಅಂತ ಕೇಳೋದು, ಅದು ಇದೆ ಅಂತ ಕೇಳಿದ್ರೆ ಯಾಕೆ ಒನ್ವೇಲ್ ಬರ್ತಿದೆ ಅಂತ ಕೇಳೋದು, ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ನಿಗೆ ಒಂದು ಆಪ್ ಇಟ್ಬಿಟ್ಟು ಕಳ್ಸಿಬಿಡೋದು. ಸೈರಸ್ ಇಂದ ಸೌಂಡ್ ಬರ ನಿಮ್ಮನ್ನ ಮೀಸೆ ಹಾಕೋ ತಿರುಗಿಸ್ಬಿಡ್ತೀನಿ. ಕ್ಯಾಮ್ರಾ ಬಾಡಿಗೆ ತಗೊಂಡಿದ್ ನೀವು ತಾನೆ? ಹೌದು. ಕ್ಯಾಸೆಟ್ ಬಿಟ್ಬಿಟ್ಟು ಬಂದಿದ್ದೀರಾ ನೋಡಿ. ಅಯ್ಯೋ ಇದ್ರಲ್ಲಿ ಯಾವ್ದು ರೆಕಾರ್ಡ್ ಆಗಿರೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಏನೋ ಕೋಪದ 4 ಮಾತು ಮಾತಾಡಿದೀನಿ. ಅವಸರ ಬಂದ್ಬಿಟ್ಟು ನಮ್ಮ ಮೇಲೆ ಕೈ ಮಾಡಕ್ ಹೋಗ್ಬೇಡಿ. ಓವರ್ ಆಗಿ ಬೈಕ್ ಬಂದಾಗೆಲ್ಲ ಮಾತಾಡಿ ಏನು ಇಲ್ಲ ಅಂತ ಹೇಳ್ತಿದ್ಯಾ? ಅಯ್ಯಯ್ಯೋ, ಲೋ ಪರಮೇಶ್ ಹೆಂಗೋ ಇದ್ಯಾ? ಮಗನೇ, ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಏನೋ ಬಾಯಲ್ಲಿ ಕೇಳಿದ್ರೆ ಆಗೋದಿಲ್ವಾ? ಹೊಡೆದ್ಬಿಟ್ಟೆ ಕೇಳ್ಬೇಕಾ? ಇವಾಗ ನಾನು ಹಿಂಗ್ ಹೊಡಿತೀನಿ ಕಣೋ. ಹೊಡಿತೀನಿ.
ಬಡ್ಡಿ ಮಗನೇ. ಅಣ್ಣ ಅವ್ನ್ ಅಷ್ಟೆಲ್ಲ ಹೊಡೆದ್ಬಿಟ್ಟು ಅದ ನೋಡ್ಕೊಂಡ್ ಸುಮ್ನಿದಿರಲ್ಲ. ಹೊಡೆದ್ರು ಅಂತ ಯಾರೋ ಹೇಳಿದ್ರು ದಡಿಯಾ, ವೈದ್ಯ ಕಣ ಅದು. ವೈದ್ಯನ? ಏನ್ ವೈದ್ಯ? ಅದು ಮೊನ್ನೆ ಹುಳಿಕಾಲ್ ತಿಂದಿದ್ದೆ, ಅದು ಹಂಗೆ ಬೆನ್ನಿ ಕಟ್ಕೊಂಡ್ಬಿಟ್ಟಿತ್ತಲ್ಲ ನೆನ್ನೆಂದನು. ಅಣ್ಣಗೆ ಒಂದು ಮ್ಯಾಟ್ರ್ ಹೇಳಿದ್ನಲ್ಲ, ಅಣ್ಣ ಹಂಗೆ ಬೆನ್ನಿಗೆ ತಕ ತಕ ಅಂತ ಗುದ್ಬಿಟ್ರು, ಹಂಗೆ ಆಚೆ ಬಂದ್ರು. ಹಂಗಾದ್ರೆ ಎಲ್ಲಾ ಕಡೆನೂ ನೀವೇ ಕೇಳಿ ಕೇಳಿ ಓಡಿಸ್ಕೊಳ್ತೀರಾ? ಪರ್ಮಿಷನ್ ಇಲ್ಲದೆ ಯಾರು ಹೊಡೆಯಕ್ಕಾಗುತ್ತೆ ನನ್ಗೆ? ಏನಣ್ಣ ನೀನ್ ಹೇಳಿದಲ್ಲ ನಿಜಾನಾ? ಏನೇ ಹಿಂಗ್ ಕೇಳ್ತೀಯ ಸುಮ್ನೆ? ನಿಜ ಅದೆಲ್ಲ ಸುಳ್ಳು ಹೇಳ್ತಾರ? ಇವಾಗ ನೀನ್ ಕುತ್ಕೆ ಏನಾದ್ರು ನೋವು ಬಂತು ಅಂತ ಇಟ್ಕೋ, ನೇರ ತಿರ್ಚಿ ಬಸ್ಸಿಗೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಡು. 50 ಜನ ಹಂಗೆ ಕುತ್ಕಿಗೆ ಹೊಡಿತಾ ಇರ್ತಾರೆ, ಹಂಗೆ ಸೊರಗ್ಬಿಡುತ್ತೆ. ಒಂದ್ ವೇಳೆ ಸೊಂಟ ನೋವು ಅಂತ ಇಟ್ಕೋ, ನೇರ ಮಧುರೆಗೆ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದ್ರೂ ಒಂದ್ಸತಿ ಕೆಣ್ಕು, ಹಂಗಾತ ಮಲಗಿಸ್ಬಿಟ್ಟು ಹಂಗೆ ಬೆನ್ ಮೇಲೆ ಗುತ್ತಾ ಇರ್ತಾರ ನೋಡು, ಹಂಗೆ ಸೊಂಟ ನೋವೆಲ್ಲ ಹೋಗ್ಬಿಡ್ಬೇಕು. ಇವಾಗ ಕಾಲ್ ನೋವು ಅಂತ ಇಟ್ಕೋ, ತಿಂಡಿ ಕಲ್ಕೋಗ್ಬಿಡು, ಅಲ್ಲಿ ಗುಂಡ್ಕಲ್ ತಗೊಂಡು ಕಾಲ್ ಹಂಗೆ ಮೆಸೇಜ್ ಮಾಡ್ಬಿಡ್ತಾರೆ, ಹಂಗೆ ಹೊಟ್ಟೋಗ್ಬಿಡುತ್ತೆ ಕಾಲ್ ನೋವೆಲ್ಲ. ಕೊಯ್ಮುತ್ತೂರ್ಗೆ ಹೋದೆ ಅಂತ ಇಟ್ಕೋ, ಅಲ್ಲಿ ಯಾರ್ದಾದ್ರು ಕೆಣ್ಕು, ಅವ್ರ ಒಡೆ ಏಟೆಲ್ಲ ತುಂಬಾ ಸಣ್ಣಗೆ ಮಸಾಜ್ ಮಾಡ್ದಂಗೆ ಇರುತ್ತೆ ಗೊತ್ತಾ. ಆಮೇಲೆ ಕೊಂಡ್ರು ತಿರುಣಲ್ ಮನೆಗೆ ಮಾತ್ರ ಹೋಗ್ಬೇಡ್ರಪ್ಪ, ಅಲ್ಲಿ ಬೆಳ್ ತೆಗೆದು ಬಾಯಿಗೆ ಇಟ್ಬಿಡ್ತಾರೆ. ಆದ್ರೆ ಒಂದ್ ವಿಚಾರಪ್ಪ, ಜನಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾರೇ ಹೊಡೆದ್ರು ಅಪ್ಪರು ಮಿಡಲ್ ಯಾರು ಕೂಡ ಕೈಯೇ ಇಡೋದಿಲ್ಲ ನೋಡಪ್ಪ. ಆ ವಿಷಯದಲ್ಲಿ ಜನರಿಗೆ ಹೊಗಳ್ಬೇಕಪ್ಪ. ಬರ್ಲಾ? ಅಣ್ಣ ಅವ್ನ್ ಹೇಳ್ತಾ ಇರೋದೆಲ್ಲ ನಿಜಾನಾ?